ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 9, ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರೀತಿಗೆ ಪಾತ್ರಳಾದ ವೈದೇಹಿ ಯಾವಾಗಲೂ ಪ್ರಿಯವಾಗಿಯೇ ಮಾತನಾಡುವವಳು. ಅವಳು ಪ್ರೀತಿಯ ಸಲಿಗೆಯಿಂದ ಸಿಟ್ಟುಗೊಂಡು ಎಂದಳು, ರಾಮ, ಇದೇನು ನನ್ನ ಬಗ್ಗೆ ಇಷ್ಟೊಂದು ಹೊಗರವಾಗಿ ಮಾತನಾಡುತ್ತಿರುವೆ? ನಿನ್ನ ಮಾತು ನನಗೆ ಹಾಸ್ಯಾಸ್ಪದವಾಗಿ ಕಾಣಿಸುತ್ತಿದೆ. ಮಾವನ ಮಗನೇ, ಲೋಕದಲ್ಲಿ ತಂದೆ ತಾಯಿ ಅಣ್ಣ ತಮ್ಮಂದಿರು ಮಗ ಸೊಸೆ ಇವರೆಲ್ಲರೂ ತಮ್ಮ ತಮ್ಮ ಪುಣ್ಯದಂತೆ ಭಾಗ್ಯವನ್ನು ಅನುಭವಿಸುತ್ತಾರೆ. ಆದರೆ ಹೆಂಡತಿಯೊಬ್ಬಳೇ ಗಂಡನ ಭಾಗ್ಯಗಳನ್ನು ಹಂಚಿಕೊಳ್ಳುವವಳು. ಆದುದರಿಂದ ನಿನಗೆ ಕೊಟ್ಟ ವನವಾಸದ ಆದೇಶ ನನಗೂ ಅನ್ವಯಿಸುತ್ತದೆ. ತಂದೆ ತಾಯಿ ಮಗ ಸ್ನೇಹಿತರು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾರೂ ಅಲ್ಲ, ಕೇವಲ ಗಂಡನೊಬ್ಬನೇ ಗತಿ. ನೀನೀಗ ಕಾಡಿಗೆ ಹೊರಟೆಯಾದರೆ ನಿನ್ನ ಮುಂದೆ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ನಾನೂ ಹೊರಟೆ. ನನ್ನ ಮೇಲೆ ನಿನಗೆ ಅಸಹನೆ ಕೋಪ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಬಿಟ್ಟು ಬಿಡು. ನಿನ್ನ ಜೊತೆ ನನ್ನನ್ನೂ ಕರೆದುಕೊಂಡು ಹೋಗು. ಏನೂ ಚಿಂತೆ ಮಾಡಬೇಡ. ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಅಂತಹ ಪಾಪ ನಾನೇನು ಮಾಡಿದ್ದೇನೆ? ಮಹಡಿಯ ಮನೆಯಲ್ಲಿರುವುದಕ್ಕಿಂತ ಆಕಾಶದಲ್ಲಿ ವಿಮಾನದಲ್ಲಿ ಸಂಚರಿಸುವುದಕ್ಕಿಂತ ಗಂಡನ ಪಾದ ಛಾಯೆಯಲ್ಲಿರುವುದೇ ಮೇಲು. ನನ್ನಮ್ಮ ನನ್ನ ತಂದೆ ನನಗೆ ಶಿಷ್ಟಾಚಾರವನ್ನು ಸರಿಯಾಗಿಯೇ ಹೇಳಿಕೊಟ್ಟಿದ್ದಾರೆ. ಈಗ ನಾನು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಯಾರೂ ನನಗೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ನಾನು ನಿರ್ಜನನಾದ ದುರ್ಗಮವಾದ ಕಾಡಿನಲ್ಲಿ ಗಂಡನ ಜೊತೆ ಅರಮನೆಯಲ್ಲಿದ್ದಂತೆ ಸುಖವಾಗಿ ಜೀವಿಸಬಲ್ಲೆ. ಅಲ್ಲಿ ವಿವಿಧ ಮೃಗಗಳಿರಲಿ ಹುಲಿ ತೋಳಗಳಿರಲಿ ನನಗೇನೂ ಭಯವಿಲ್ಲ. 3 ಲೋಕಗಳನ್ನು ನಾನು ಮರೆತಿರಬಲ್ಲೆ. ನಿನ್ನ ಸೇವೆಯನ್ನು ಮಾಡುತ್ತಾ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಜೇನಿನ ಸುವಾಸನೆ ತುಂಬಿದ ಕಾಡುಗಳಲ್ಲಿ ನಾನು ಏಕಾಂತದಲ್ಲಿ ನಿನ್ನೊಡನೆ ಸುಖಿಸುತ್ತೇನೆ. ರಾಮ, ನೀನು ಕಾಡಿನಲ್ಲಿರುವ ಇತರ ಜನರನ್ನು ರಕ್ಷಿಸಬಲ್ಲವನು, ನನ್ನನ್ನು ರಕ್ಷಿಸಲಾರೆಯಾ? ನಾನಿಂದು ನಿನ್ನ ಸಂಗಡ ಕಾಡಿಗೆ ಬರುವವಳೆ. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲಿ ನಿನ್ನಂತೆ ಫಲಮೂಲಗಳನ್ನು ತಿನ್ನುತ್ತೇನೆ. ನನ್ನಿಂದ ನಿನಗೆ ಯಾವ ಕಷ್ಟವೂ ಆಗುವುದಿಲ್ಲ. ನಾನು ಮುಂದೆ ಮುಂದೆ ನಡೆಯುತ್ತೇನೆ, ನೀನುಂಡ ಮೇಲೆ ಉಣ್ಣುತ್ತೇನೆ. ನನಗೆ ನದಿ ಪರ್ವತ ಹಳ್ಳ ವನಗಳನ್ನು ಕಾಣುವ ಆಸೆ. ಜೊತೆಯಲ್ಲಿ ನೀನಿರುವಾಗ ನನಗೇನು ಭಯ? ಹಂಸ ಬಾತುಕೋಳಿಗಳಿಂದ ಕೂಡಿದ ಕಮಲ ಪುಷ್ಪಗಳಿಂದ ತುಂಬಿದ ಸುಂದರವಾದ ಸರಸ್ಸುಗಳನ್ನು ನಾನು ನೋಡಲೇಬೇಕು. ನಿತ್ಯವೂ ಅವುಗಳಲ್ಲಿ ನಿಯಮದಿಂದ ಸ್ನಾನ ಮಾಡಲೇಬೇಕು. ವಿಶಾಲಾಕ್ಷ, ನಿನ್ನೊಡನೆ 14,000 ವರ್ಷವಾದರೂ ಅಲ್ಲಿ ಸಂತೋಷದಿಂದ ವಾಸಿಸಬಲ್ಲೆ. ಎಷ್ಟು ವರ್ಷಗಳು ಕಳೆದವೆಂದೇ ನನಗೆ ಗೊತ್ತೂ ಆಗದು. ನೀನಿಲ್ಲದ ಸ್ವರ್ಗವೂ ಬೇಡ, ನೀನಿಲ್ಲದ ಸ್ವರ್ಗದಲ್ಲಿ ನನಗೆ ಸುಖವೂ ಇಲ್ಲ. ಆದುದರಿಂದ ತವರು ಮನೆಯಲ್ಲಿದ್ದಂತೆ ಕಾಡಿನಲ್ಲಿ ನಿನ್ನೊಡನೆ ನೆಮ್ಮದಿಯಿಂದ ಇರುತ್ತೇನೆ. ನಿನ್ನ ಪಾದಗಳಿಲ್ಲದೆ ನನಗೆ ಬದುಕಿಲ್ಲ. ನಿನ್ನನ್ನು ಬಿಟ್ಟು ನಾನಂತೂ ಬದುಕಿರಲಾರೆ. ಆದುದರಿಂದ ನನ್ನನ್ನೂ ಕಾಡಿಗೆ ಕರೆದುಕೊಂಡು ಹೋಗು. ನನ್ನ ಈ ಪ್ರಾರ್ಥನೆಯನ್ನು ನಡೆಸಿಕೊಡು. ಸೀತೆಯು ಅಷ್ಟೆಲ್ಲ ಕೇಳಿಕೊಂಡರೂ ರಾಮನು ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗಲು ಸಿದ್ಧನಾಗಲಿಲ್ಲ. ಅವನು ಅವಳ ನಿರ್ಧಾರವನ್ನು ಕೈಬಿಡುವಂತೆ ಮಾಡಲು ವನವಾಸದ ಕಷ್ಟಗಳನ್ನು ವಿವರಿಸತೊಡಗಿದನು. ಅವನೆಂದನು, ಸೀತೆ, ನೀನು ಮಹಾಕುಲೀನೆ, ಧರ್ಮವನ್ನು ಶ್ರದ್ಧೆಯಿಂದ ಆಚರಿಸುವವಳು. ಆ ಧರ್ಮವನ್ನು ಇಲ್ಲಿದ್ದೇ ಆಚರಿಸು. ಇದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗುವುದು. ನಾನು ಹೇಳಿದಂತೆ ಕೇಳಬೇಕಾದದ್ದು ನಿನ್ನ ಧರ್ಮ. ಕಾಡಿನಲ್ಲಿ ಸುಖವಾಗಿರಬಹುದು ಎಂಬುದು ನಿನ್ನ ಭ್ರಮೆ. ಅಲ್ಲಿ ಸಂಕಷ್ಟಗಳಿಗೆ ಕೊನೆ ಮೊದಲಿಲ್ಲ. ಅವುಗಳು ಏನೆಂಬುದನ್ನು ಹೇಳುತ್ತೇನೆ, ಕೇಳು. ಕಾಡೆಂದರೆ ಅನೇಕ ಅಪಾಯಗಳ ಆಗರ. ಅಲ್ಲಿ ಸುಖವೆಂಬುದು ಮರೀಚಿಕೆ. ದುಃಖವನ್ನು ಬಿಟ್ಟರೆ ಬೇರೇನೂ ಇಲ್ಲ. ಪರ್ವತಗಳಿಂದ ಧುಮುಕುವ ಜಲಪಾತಗಳ ಘೋಷ, ಗುಹೆಗಳಲ್ಲಿ ವಾಸಿಸುವ ಸಿಂಹಗಳ ಗರ್ಜನೆ ಬೆಚ್ಚಿ ಬೀಳಿಸುತ್ತವೆ. ನಿಶ್ಚಿಂತೆಯಿಂದ ಆಟವಾಡಿಕೊಂಡಿರುವ ಕ್ರೂರ ಮೃಗಗಳು ನಮ್ಮನ್ನು ಕಂಡರೆ ದಾಳಿ ಮಾಡುತ್ತದೆ. ಅದೆಂತಹ ಭಯದ ಅನುಭವ! ನದಿಗಳು ನೋಡಲಷ್ಟೇ ಚೆನ್ನ. ಅವುಗಳಲ್ಲಿ ಮೊಸಳೆಗಳು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಅವುಗಳಲ್ಲಿ ಕೆಸರು ತುಂಬಿರುವುದರಿಂದ ಮದ್ದಾನೆಗಳಿಗೂ ಅದನ್ನು ದಾಟಲಾಗುವುದಿಲ್ಲ. ಕಾಡಿನಲ್ಲಿ ರಾಜಮಾರ್ಗಗಳಿವೆ ಎಂದುಕೊಂಡಿರುವೆಯಾ? ಬಳ್ಳಿಗಳು ಮುಳ್ಳುಗಳನ್ನು ತರಿದು ದಾರಿ ಮಾಡಿಕೊಂಡು ಹೋಗಬೇಕು. ಅಲ್ಲಿ ಕಾಡು ಕೋಳಿಗಳ ವಿಕಾರ ಧ್ವನಿ ಕೇಳಿಸುತ್ತದೆ.
ಬಾಯಾರಿದಾಗ ನೀರು ಕುಡಿಯೋಣವೆಂದರೆ ನೀರೂ ದುರ್ಲಭ. ಅಲ್ಲಿ ನಡೆದಾಡುವುದೇ ಕಷ್ಟ. ತಾವಾಗಿ ಉದುರಿದ ಎಲೆಗಳ ಮೇಲೆ ಹಾಸಿಗೆ ಎಂದುಕೊಂಡು ಮಲಗಬೇಕು. ನಡೆದು ದಣಿದವನಿಗೆ ಇದಕ್ಕಿಂತ ದುಃಖ ಯಾವುದಿದೆ? ಹಗಲಿರುಳು ಮರಗಳಿಂದ ಉದುರಿದ ಹಣ್ಣುಗಳನ್ನು ಹೆಕ್ಕಿ ತಿನ್ನಬೇಕು. ಅದರಿಂದಲೇ ತೃಪ್ತಿಪಟ್ಟುಕೊಳ್ಳಬೇಕು. ತಿನ್ನಲು ಏನೂ ಸಿಗದೇ ಇದ್ದಾಗ ಉಪವಾಸವಿರಬೇಕು. ನಾರು ಬಟ್ಟೆಯನ್ನುಟ್ಟು ಜಟೆಯ ಭಾರವನ್ನು ಹೊತ್ತಿರಬೇಕು. ದೇವತಾರಾಧನೆ ಪಿತೃಕಾರ್ಯಗಳನ್ನು ನಿತ್ಯ ಮಾಡುತ್ತಿರಬೇಕು. ಅತಿಥಿಗಳು ಬಂದರೆ ಅವರ ಸತ್ಕಾರವಾಗಬೇಕು. 3 ಸಲ ಸ್ನಾನ ಮಾಡಬೇಕು. ಇವೆಲ್ಲ ಸುಲಭದ ಕೆಲಸಗಳೇ? ನಾನೇ ತಂದ ಹೂವುಗಳಿಂದ ವೇದಿಯಲ್ಲಿ ಅಗ್ನಿಯನ್ನು ಆರಾಧಿಸಬೇಕು. ಇದೆಷ್ಟು ಕಷ್ಟ ಎನ್ನುವುದು ತಿಳಿದಿದೆಯೇ? ಭಾರಿ ಗಾಳಿ, ಮಳೆ, ಕತ್ತಲುಗಳಲ್ಲಿ ತೊಳೆದಾಡಬೇಕು. ಹಸಿವೆಯಂತೂ ಸದಾ ಕಾಡುತ್ತಿರುತ್ತದೆ. ಅಪಾಯಗಳ ಭಯವಂತೂ ಇದ್ದದ್ದೇ. ಅನೇಕ ಜಾತಿಯ ಕೊಬ್ಬಿದ ಹಾವುಗಳು ಹರಿದಾಡುತ್ತಿರುತ್ತವೆ. ನದಿಯಲ್ಲಿ ಹಾವುಗಳು ನದಿಯಂತೆ ವಕ್ರವಕ್ರವಾಗಿ ಓಡಾಡುತ್ತಾ ದಾರಿಯನ್ನು ಅಡ್ಡಗಟ್ಟಿ ಬಿಡುತ್ತವೆ. ಚೇಳುಗಳು, ಕಚ್ಚುವ ನೊಣಗಳು ನಿತ್ಯ ಪೀಡಿಸುತ್ತಿರುತ್ತವೆ. ಕಾಡಿನ ಜೀವನದಲ್ಲಿ ಶರೀರ ಶ್ರಮ ತುಂಬ. ಕ್ರೋಧ, ಲೋಭಗಳನ್ನು ತ್ಯಜಿಸಿ ತಪಸ್ಸಿನಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು. ಹೆದರಬೇಕಾದ ಕಾರಣವಿದ್ದರೂ ಹೆದರಬಾರದು. ಆದುದರಿಂದ ಕಾಡಿನಲ್ಲಿ ವಾಸ ಮಾಡುವುದು ನಿನ್ನ ಶಕ್ತಿಗೆ ಮೀರಿದ್ದು. ಚೆನ್ನಾಗಿ ಆಲೋಚಿಸಿಯೇ ನಾನು ಹೇಳುತ್ತಿರುವುದು. ವನವಾಸ ಬಲು ಕಷ್ಟವೆಂದು. ರಾಮನ ಈ ಮಾತುಗಳು ಸೀತೆಗೆ ಹಿಡಿಸಲಿಲ್ಲ. ಅವಳು ಬಹಳ ದುಃಖದಿಂದ ಕಣ್ಣೀರು ಸುರಿಸುತ್ತಾ ರಾಮನಿಗೆಂದಳು, ರಾಮ, ವನವಾಸದ ದೋಷಗಳು ಎಂದು ನೀನು ಏನೆಲ್ಲ ಪಟ್ಟಿ ಮಾಡಿ ಹೇಳಿದ್ದೀಯೋ ಅವೆಲ್ಲ ನಿನ್ನ ಪ್ರೀತಿಯಿಂದಾಗಿ ಗುಣಗಳೇ ಆಗುತ್ತವೆ. ಆನೆಗಳು, ಹುಲಿಗಳು, ಸಿಂಹಗಳು ಮುಂತಾದ ಮೃಗಗಳು ನಿನ್ನನ್ನು ನೋಡಿದೊಡನೆ ಓಡಿ ಹೋಗುತ್ತವೆ. ಏಕೆಂದರೆ ನಿನ್ನನ್ನೆಂದೂ ಅವುಗಳು ನೋಡಿಲ್ಲವಲ್ಲ. ಆದುದರಿಂದ ಹೆದರುವುದು ಸಹಜ. ಹಿರಿಯರ ಆಜ್ಞೆಯಂತೆ ನಾನು ನಿನ್ನ ಜೊತೆ ಬರುವುದು ಧರ್ಮ. ನಿನ್ನ ವಿಯೋಗದಲ್ಲಿ ನಾನು ಬದುಕಿರುವೆನು ಎಂದುಕೊಂಡೆಯಾ? ರಾಘವ, ನೀನು ನನ್ನ ಸಮೀಪವಿದ್ದರೆ ದೇವರಾಜರಾದ ಇಂದ್ರನೂ ನನ್ನ ತಂಟೆಗೆ ಬರಲಾರ. ಪತಿಯಿಲ್ಲದ ನಾರಿ ಬದುಕುವುದು ಹೇಗಪ್ಪ? ಅನೇಕ ಸಲ ನೀನೇ ಇದಕ್ಕೆ ಉದಾಹರಣೆಗಳನ್ನು ಹೇಳಿಲ್ಲವೇ? ಅಲ್ಲದೆ ಹಿಂದೊಮ್ಮೆ ನಮ್ಮಪ್ಪನ ಮನೆಯಲ್ಲಿದ್ದಾಗ ಪ್ರಾಜ್ಞರಾದ ಬ್ರಾಹ್ಮಣರು ನನಗೆ ವನವಾಸದ ಯೋಗವಿದೆ ಎಂದು ಹೇಳಿದ್ದನ್ನ ಕೇಳಿದ್ದೇನೆ. ಅಂದಿನಿಂದ ಕಾಡಿನಲ್ಲಿ ವಾಸ ಮಾಡಬೇಕು ಎಂಬುದು ನನ್ನ ಕನಸು. ಅದಕ್ಕೆ ಸರಿಯಾಗಿ ಹಿರಿಯರ ಆದೇಶವೂ ಈಗ ಬಂದಿದೆ. ಅದಕ್ಕೆ ನಾನು ಆಗ್ರಹಿಸುತ್ತಿರುವುದು, ನಾನು ನಿನ್ನ ಜೊತೆ ಕಾಡಿಗೆ ಬರುತ್ತೇನೆ ಎಂದು. ಇದರಿಂದ ಬ್ರಾಹ್ಮಣರ ಮಾತು ಸತ್ಯವಾಗುತ್ತದೆ. ಕಾಡಿನಲ್ಲಿ ವಾಸ ಮಾಡುವುದು ಸುಖದಾಯಕವೆಂದು ನಾನೇನೂ ತಿಳಿದುಕೊಂಡಿಲ್ಲ. ಆದರೆ ಅವೆಲ್ಲ ದುಸ್ಸಹವೆನಿಸುವುದು ಪುಕ್ಕಲು ಮನುಷ್ಯರಿಗೆ ಮಾತ್ರ, ನಿನ್ನಂತಹ ವೀರನಿಗಲ್ಲ. ನಿನ್ನ ಜೊತೆ ಇರುವ ನನಗೂ ಅಲ್ಲ. ಒಮ್ಮೆ ನಮ್ಮಮ್ಮನ ಸಂಗಡ ನಾನು ಕುಳಿತಿದ್ದಾಗ ತಪಸ್ವಿನಿ ಒಬ್ಬಳು ನನ್ನನ್ನು ನೋಡಿ ಹೇಳಿದ್ದಳು, ನನಗೆ ವನವಾಸದ ಯೋಗ ಇದೆ ಎಂದು. ಹಿಂದೆ ನಾನೂ ನಿನ್ನನ್ನು ಕೇಳಿಕೊಂಡಿದ್ದೆ, ವನವಿಹಾರಕ್ಕೆ ಹೋಗೋಣವೆಂದು. ಅದಕ್ಕೆ ನೀನು ಒಪ್ಪಿಕೊಂಡಿದ್ದೆ, ನೆನಪಿಲ್ಲವಾ? ಕಾಡಿಗೆ ಹೋಗುವುದೆಂದರೆ ನನಗೊಂದು ಹಬ್ಬವೇ. ಅಲ್ಲಿ ನಿನ್ನ ಸೇವೆ ಮಾಡುವುದೆಂದರೆ ನನಗೆ ಅದಕ್ಕಿಂತ ದೊಡ್ಡ ಹಬ್ಬ. ಪರಲೋಕದಲ್ಲೂ ನನಗೆ ನೀನೇ ಪತಿ, ಹಾಗಂತ ವೇದದಲ್ಲಿಯೇ ಹೇಳಿದೆ. ಒಮ್ಮೆ ಕನ್ಯೆಯನ್ನು ಧಾರೆ ಎರೆದು ಕೊಟ್ಟರೆ ಅವಳು ಆ ಪತಿಗೆ ಪತ್ನಿಯೇ. ನಿನ್ನವಳೇ ಆದ ಪತಿವ್ರತೆಯಾದ ಸುಶೀಲೆಯಾದ ನನ್ನನ್ನು ನಿನ್ನೊಡನೆ ಕರೆದುಕೊಂಡು ಹೋಗಲು ಇಷ್ಟಪಡದೇ ಇರುವುದಕ್ಕೆ ಕಾರಣವೇನು? ನಿನ್ನ ಕಷ್ಟ ಸುಖಗಳಲ್ಲಿ ಸಮಭಾಗವಿರುವ ನನ್ನನ್ನು ಕರೆದುಕೊಂಡು ಹೋಗೋ. ಇಲ್ಲವಾದರೆ ನನಗೆ ಮರಣವೇ ಶರಣು. ವಿಷ, ಬೆಂಕಿ, ನೀರು ಇವುಗಳಲ್ಲಿ ಒಂದರಿಂದ ನಾನು ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ. ರಾಮನ ಸಾಂತ್ವನ ಸೀತೆಯ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಉದ್ವಿಗ್ನಳಾದ ಅವಳು ಪ್ರೇಮದ ಸಲಿಗೆಯಿಂದ ರಾಮನನ್ನು ನಿಂದಿಸತೊಡಗಿದಳು. ಮಿಥಿಲೆಯ ರಾಜನಾದ ನಮ್ಮಪ್ಪ ನಿನ್ನನ್ನು ಗಂಡು ರೂಪದ ಹೆಣ್ಣೆಂದು ತನ್ನ ಅಳಿಯನನ್ನಾಗಿ ಮಾಡಿಕೊಂಡರೆ ಜನರು ನಿನ್ನನ್ನು ಸೂರ್ಯನಂತೆ ತೇಜಸ್ವಿ ಎಂದು ತಪ್ಪು ತಿಳಿದಿದ್ದಾರೆ. ಯಾವುದಕ್ಕಾಗಿ ನೀನು ವಿಷಣ್ಣನಾಗಿದ್ದೀಯೋ ತಿಳಿಯುವುದಿಲ್ಲ. ನಿನಗೆ ಯಾಕೆ ಭಯ? ನಿನ್ನಲ್ಲೇ ತನ್ಮಯಳಾಗಿರುವಾಗ ನನ್ನನ್ನು ಇಲ್ಲೇ ಬಿಟ್ಟು ಹೋಗುತ್ತೀನಿ ಎನ್ನುತ್ತೀಯಲ್ಲ. ದ್ಯುಮತ್ಸೇನನ ಪುತ್ರ ಸತ್ಯವಂತನ ಹೆಂಡತಿ ಸಾವಿತ್ರಿ ಅಂತವಳು ನಾನು ನಿನ್ನ ಅಧೀನಳು. ನೀನನ್ನಲ್ಲದೆ ಮತ್ತೊಬ್ಬರನ್ನು ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ನೋಡುವವಳಲ್ಲ. ಆದುದರಿಂದ ನಾನು ನಿನ್ನ ಜೊತೆಯೇ ಬರುತ್ತೇನೆ. ಕುಲಗೇಡಿಯಲ್ಲದ ಯಾವ ಹೆಂಗಸು ಹೀಗೆ ಮಾಡಿಯಾಳು? ಕುಮಾರಿಯಾಗಿ ನಿನ್ನ ಕೈ ಹಿಡಿದು ನಿನ್ನ ಪತ್ನಿಯಾದೆ. ಇಷ್ಟು ಕಾಲ ನಿನ್ನೊಡನೆ ಸಹಜೀವನವನ್ನು ನಡೆಸಿದ್ದೇನೆ. ಈಗ ನಟನಂತೆ ನನ್ನನ್ನು ಬೇರೆಯವರಿಗೆ ಒಪ್ಪಿಸಬೇಕೆಂದಿರುವೆಯಾ? ಯಾವ ಧರ್ಮವನ್ನು ನೀನು ಬೋಧಿಸುತ್ತಾ ಬಂದಿರುವೆಯೋ, ಯಾವ ಧರ್ಮಕ್ಕಾಗಿ ನೀನು ಸಂಕಷ್ಟವನ್ನು ತಂದುಕೊಂಡಿರುವೆಯೋ ಆ ಧರ್ಮಕ್ಕೆ ನೀನು ವಿಧೇಯನಾಗಿರಬೇಡವೇ? ಹೀಗಿರುವಾಗ ನೀನು ನನ್ನನ್ನು ಬಿಟ್ಟು ಕಾಡಿಗೆ ಹೋಗುವುದು ಎಂತಹ ಧರ್ಮ? ತಪಸ್ಸೋ, ಕಾಡೋ, ಸ್ವರ್ಗವೋ ಏನೇ ಬಂದೊದಗಿದರೂ ಅದನ್ನು ನಿನ್ನ ಜೊತೆಯಲ್ಲಿಯೇ ಅನುಭವಿಸುತ್ತೇನೆ. ನಿನ್ನನ್ನು ಅನುಸರಿಸುವ ನನಗೆ ಕಾಡಿನಲ್ಲಿ ಯಾವ ಕ್ಲೇಶವೂ ಉಂಟಾಗದು. ಉಪವನ ವಿಹಾರವೆಂದು ಶೈಲಿಯಲ್ಲಿ ಮಲಗಿದಂತೆಯೋ ಎಂದು ಅಂದುಕೊಳ್ಳುತ್ತೇನೆ. ಹುಲ್ಲು, ದರ್ಬೆ, ಕಲ್ಲು, ಮುಳ್ಳು ಏನಿದ್ದರೂ ನೀನು ಜೊತೆಯಲ್ಲಿರುವಾಗ ಅವೆಲ್ಲ ಹತ್ತಿಯ ಚರ್ಮಗಳಂತೆ ಮೃದುವಾಗಿ ಕಾಣಿಸುತ್ತದೆ.
ಬಿರುಗಾಳಿ ಹೊತ್ತು ತರುವ ಧೂಳು ನನಗೆ ಶ್ರೀಗಂಧದ ಚೂರ್ಣವಾಗುತ್ತದೆ. ಹುಲ್ಲುಗಾವಲಿನಲ್ಲಿ ಮಲಗುವಾಗಿನ ಸುಖ ಅರಮನೆಯ ಹಂಸತೂಲಿಕಾ ತಲ್ಪದಲ್ಲಿಯೂ ಮಲಗಿದರೂ ದೊರೆಯದು. ಸೊಪ್ಪು ಗೆಡ್ಡೆ ಹಣ್ಣುಗಳನ್ನು ನೀನೇ ತಂದುಕೊಟ್ಟರೆ ಅದು ಸ್ವಲ್ಪವಾಗಲಿ ಬಹುವಾಗಲಿ ನನಗೆ ಅಮೃತಕ್ಕೆ ಸಮಾನ. ಕಾಡಿನಲ್ಲಿ ಋತುಗಳಿಗೆ ಅನುಸಾರವಾಗಿ ದೊರಕುವ ಹೂವು ಹಣ್ಣುಗಳಿಂದ ನನಗೆ ಸಂತೋಷ. ನನಗೆ ತಾಯಿ ತಂದೆ ಅರಮನೆಗಳ ನೆನಪೇ ಬಾರದು. ಅಲ್ಲಿ ನನ್ನಿಂದಾಗಿ ನಿನಗೆ ಯಾವುದೇ ಅಪ್ರಿಯ ಸಂದರ್ಭವಾಗಲಿ ಕಷ್ಟವಾಗಲಿ ಬರಲಾರದು. ನನ್ನನ್ನು ನೀನು ಒಂದು ಹೊರೆಯೆಂದು ಎಣಿಸಲಾರೆ. ನಿನ್ನಿಲ್ಲದ ಸ್ವರ್ಗ ನನಗೆ ನರಕ. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿನ್ನೊಡನೆ ನನ್ನನ್ನು ಕರೆದುಕೊಂಡು ಹೋಗು. ನೀನೇನಾದರೂ ಹಾಗೆ ಮಾಡದೇ ಹೋದರೆ ನಾನು ಹಿಂದೆ ಸಾಯುತ್ತೇನೆ. ಶತ್ರುಗಳ ಹಂಗಿನಲ್ಲಿ ಮಾತ್ರ ಇರುವುದಿಲ್ಲ. ನಿನ್ನಿಂದ ತೆಕ್ತಳಾಗಿ ಮುಂದೆಯೂ ನಾನು ಹೊರಗೆ ಸಾಯುವುದು ನಿಶ್ಚಿತ. ಅದಕ್ಕಿಂತ ಈಗಲೇ ಸಾಯುವುದು ಒಳಿತಲ್ಲವೇ? ಈ ದುಃಖವನ್ನು ಒಂದು ಕ್ಷಣವೂ ಸಹಿಸಲಾರೆ. 14 ವರ್ಷಗಳನ್ನು ಬಿಟ್ಟು ಬಿಡು. ಹೀಗೆ ಶೋಕಾರ್ಥಳಾದ ಸೀತೆ ಏನೇನೋ ಹೇಳುತ್ತಾ ಅತ್ತು ಬಿಟ್ಟಳು. ಗಂಡನನ್ನು ತಬ್ಬಿಕೊಂಡು ಗಂಡನ ಮಾತುಗಳಿಂದ ನೊಂದ ಅವಳು ಆರಣಿಯು ಬೆಂಕಿಯನ್ನು ಉಗುಳುವಂತೆ ಕಣ್ಣೀರನ್ನು ಹರಿಸಿದಳು. ಇದರಿಂದ ರಾಮನೂ ಕರೆಗೆ ಕಣ್ಣೀರಾದನು. ಆಕೆಯನ್ನು ಬಿಟ್ಟು ಅವನಾದರೂ ಇರಲು ಸಾಧ್ಯವಿತ್ತೆ? ಆಕೆಯನ್ನು ತಬ್ಬಿಕೊಂಡು ಅವನೆಂದನು, ಮುದ್ದಿನ ಮಡದಿ, ನೀನು ದುಃಖಿಸುತ್ತಿರುವಾಗ ನನಗೆ ಸ್ವರ್ಗವೂ ಬೇಡ, ಬ್ರಹ್ಮನಂತೆ ನನಗೆ ಯಾವ ಭಯವೂ ಇಲ್ಲ. ನಾನು ನಿನ್ನ ಮನೋಭಾವವನ್ನು ಅರಿಯದೆ ನೀನು ಕಾಡಿಗೆ ಬಂದು ಕಷ್ಟಪಡುವುದು ಬೇಡ ಎಂದೇ ಅಷ್ಟೆ. ನಿನ್ನನ್ನು ಕಾಪಾಡುವ ಶಕ್ತಿ ಇಲ್ಲವೆಂದಲ್ಲ. ನೀನು ಹುಟ್ಟಿರುವುದೇ ನನ್ನೊಡನೆ ವನವಾಸವನ್ನು ಅನುಭವಿಸಲು. ಹೇಗೆ ಸಂಭಾವಿತನು ಕೀರ್ತಿಯನ್ನು ಬಿಟ್ಟಿರಲಾರನೋ ಹಾಗೆ ನಾನು ನಿನ್ನನ್ನು ಬಿಟ್ಟಿರಲಾರೆ. ನನ್ನ ಚೆಲುವೆ, ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದ ಧರ್ಮವನ್ನೇ ನಾನು ಆಚರಿಸುತ್ತೇನೆ. ನಾನೇ ಸ್ವೇಚ್ಛೆಯಿಂದ ಕಾಡಿಗೆ ಹೋಗಲು ಬಯಸಿದವನಲ್ಲ. ಆದರೆ ನಮ್ಮಪ್ಪನ ಸತ್ಯ ಪ್ರತಿಜ್ಞೆಯು ನನ್ನನ್ನು ಕಾಡಿಗೆ ಒಯ್ಯುತ್ತಿದೆ. ತಂದೆ ತಾಯಿಗಳಿಗೆ ಅಧೀನರಾಗಿರುವುದು ಸತ್ಪುತ್ರನ ಧರ್ಮ. ಅದನ್ನು ಮೀರಿ ನನಗೆ ಬದುಕುವ ಆಸೆ ಇಲ್ಲ. ತಂದೆ ತಾಯಿ ಗುರು ಈ ಮೂವರು ಪ್ರತ್ಯಕ್ಷ ದೇವತೆಗಳು. ಮೇಲಿನ ದೇವತೆಗಳು ನಮಗೆ ಪ್ರತ್ಯಕ್ಷರಲ್ಲ. ಆದುದರಿಂದ ಕಾಣದ ದೇವರನ್ನ ಆರಾಧಿಸುವ ಮುನ್ನ ಕಾಣುವ ದೇವರನ್ನು ಆರಾಧಿಸುವುದು ಆದ್ಯ ಧರ್ಮ. ತಂದೆ ತಾಯಿ ಗುರುಗಳೇ 3 ಲೋಕಗಳು. ಪಾವಿತ್ರ್ಯದಲ್ಲಿ ಅವರಿಗೆ ಸಮಾನವಾದದ್ದು ಭೂಮಿಯ ಮೇಲೆ ಯಾವುದೂ ಇಲ್ಲ. ಅದಕ್ಕೆ ಅವರ ಸೇವೆ ಮಾಡುವುದು. ದಾನಾದಿಗಳಿಗಿಂತಲೂ ತಂದೆಯ ಸೇವೆಯೇ ಶ್ರೇಷ್ಠ. ಗುರು ಹಿರಿಯರ ಸೇವೆಯಿಂದ ಸಿಗುವ ಲಾಭವೇನು ಗೊತ್ತಾ? ಅದರಿಂದಲೇ ಸ್ವರ್ಗ, ಸಂಪತ್ತು, ವಿದ್ಯೆ, ಸಂತಾನ, ಸುಖ, ಮಾತಾಪಿತೃಗಳ ಸೇವೆ ಮಾಡುವವರಿಗೆ ದೇವಲೋಕ, ಗಂಧರ್ವಲೋಕ, ಗೋಲೋಕ, ಬ್ರಹ್ಮಲೋಕಗಳೂ ಕರವಶವಾಗುತ್ತದೆ. ಸತ್ಯ ಧರ್ಮದಲ್ಲಿ ಸ್ಥಿತನಾದ ನನ್ನ ತಂದೆ ಏನೇನು ಆದೇಶಿಸುತ್ತಾನೋ ಹಾಗೇ ನಡೆದುಕೊಳ್ಳುತ್ತೇನೆ. ಇದು ಸನಾತನ ಧರ್ಮ. ನೀನು ನನ್ನೊಡನೆ ದಂಡಕವನಕ್ಕೆ ಬರಲು ದೃಢ ನಿಶ್ಚಯವನ್ನು ಮಾಡಿರುವುದರಿಂದ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನನ್ನು ಅನುಸರಿಸು. ನನ್ನ ಸಹಧರ್ಮಿಣಿಯಾಗಿ ಅಲ್ಲಿರು. ನಿನ್ನ ನಿರ್ಧಾರ ನಮ್ಮಿಬ್ಬರ ಕುಲಗಳಿಗೆ ಅನುರೂಪವಾಗಿಯೇ ಇದೆ. ಒಳ್ಳೆಯದು. ವನವಾಸಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡು. ನಿನ್ನನ್ನು ಬಿಟ್ಟು ನನಗೆ ಸ್ವರ್ಗವಾಸವೂ ರುಚಿಸದು. ಬ್ರಾಹ್ಮಣರಿಗೆ ರತ್ನಾದಿಗಳ ದಕ್ಷಿಣೆಯನ್ನು ಕೊಡು. ಭಿಕ್ಷುಗಳಿಗೆ ಭೋಜನವನ್ನು ಏರ್ಪಡಿಸು. ಯಾರಿಗೆ ಏನೇನು ಬೇಕೋ ಬೇಗನೆ ಕೊಟ್ಟು ಬಿಡು. ಇನ್ನು ತಡಮಾಡುವಂತಿಲ್ಲ. ಗಂಡನ ಅನುಕೂಲ ವರ್ತನೆಯಿಂದ ಸೀತೆಗೆ ಅತ್ಯಾನಂದವಾಯಿತು. ಅವಳು ಕೂಡಲೇ ದಾನ ಧರ್ಮಗಳನ್ನು ನಡೆಸಲಾರಂಭಿಸಿದಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.